ಸ್ನೇಹಿತರೆ ನಮಸ್ಕಾರ. ಜಮದಗ್ನಿ ನ್ಯೂಸ್ ಆಫ್ ಮಲ್ನಾಡ್. ನಿಮ್ಮೆಲ್ಲರಿಗೂ ಗೊತ್ತು, ಮಲ್ನಾಡ್ನ ಹಲವು ವಿಶೇಷತೆಗಳನ್ನು, ಕೌತುಕಗಳನ್ನು, ಗೊತ್ತಿಲ್ಲದ ಪ್ರಪಂಚವನ್ನು ಇಡೀ ಜಗತ್ತಿಗೆ, ದೇಶಕ್ಕೆ, ರಾಜ್ಯಕ್ಕೆ ತೋರಿಸುವಂಥ ಕೆಲಸ ನಮ್ಮದು. ಎನ್ಆರ್ಪುರ ತಾಲೂಕಿನ ವೈರಾಪುರ ಅನ್ನೋ ಗ್ರಾಮಕ್ಕೆ ಫುಲ್ಲು ದಟ್ಟ ಕಾಡದು ಊರು. ಯಾವಾಗಲೂ ಸದಾ ಆನೆ, ಕಾಡು ಪ್ರಾಣಿಗಳಿಂದ ಜನರಿಗೆ, ರೈತರಿಗೆ ತೊಂದರೆ ಆಗ್ತಿರುವಂಥ ಪ್ರದೇಶ ಅದು. ಆ ಪ್ರದೇಶಕ್ಕೆ ಹೋದಾಗ ಒಂದಷ್ಟು ಜನ ಟೀಮು ಇಲ್ಲೇನೋ ಒಂದಷ್ಟು ವರ್ಕ್ ಮಾಡ್ತಾ ಇತ್ತು. ಅರೆ, ಈ ರಾತ್ರಿ ಇಷ್ಟೊತ್ತಿಗೆ ಏನಕ್ಕಪ್ಪ ವರ್ಕ್ ಮಾಡ್ತಾ ಇದ್ದಾರೆ? ರಾತ್ರಿ ಅಂದರೆ ತುಂಬ ಏನು ರಾತ್ರಿ ಅಲ್ಲ, ಆ ರಾತ್ರಿಯಲ್ಲಿ ನನಗೇನು ಕೆಲಸ ಅಂತ ನೀವು ಪ್ರಶ್ನೆ ಮಾಡಬಾರ್ದು. ಒಂದು 9-9:30 ಈಗ ಸಮಯ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಇಲ್ಲ ಸರ್, ಈ ಭಾಗದಲ್ಲಿ ಆನೆ ಗಲಾಟೆ ತುಂಬ ಇದೆ, ಆನೆಗಳಿಂದ ರಕ್ಷಣೆಗೋಸ್ಕರ, ರೈತರಿಗೆ ರಕ್ಷಣೆಗೋಸ್ಕರ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ನೂತನವಾದಂಥ ಸೋಲಾರ್ ಸಿಸ್ಟಮ್ ಇಂದ ಆನೆಗಳಿಗೆ ಕರೆಂಟ್ ಪಾಸ್ ಆಗೋ ಥರ ಮಾಡಿ, ಅವು ಆನೆಗಳು ಆ ದಾರಿಯನ್ನು ದಾಟಿ ರೈತರಿರುವಲ್ಲಿ ಅಥವಾ ಜನರು ವಾಸಿಸುವಲ್ಲಿ ಬರದೇ ಇರೋ ಥರದಲ್ಲಿ ಒಂದು ನೂತನವಾದ ಪ್ರಯೋಗವನ್ನ ಮಾಡ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಈ ರಾತ್ರಿ ನೀವೆಲ್ಲರೂ ಟೀಮು ಇಲ್ಲಿ ವರ್ಕ್ ಮಾಡ್ತಾ ಇದೆ, ನನಗೆ ಸಖತ್ ಖುಷಿ ಆಯ್ತು. ಅದಕ್ಕೆ ನಾನು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲೊಂದು ಅಷ್ಟು ಬೇಲಿಯನ್ನ, ವಿನೂತನವಾಗಿ ಬೇಲಿಯನ್ನ ಮಾಡ್ತಾ ಇದ್ದೀರಾ ಸರ್, ಏನ್ ಸರ್ ವಿಶೇಷ ಇದು? ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಆ ಕಡೆ ಅಂದ್ರೆ ಈ ಇದರಿಂದ ದಾಟಿ ಆಚೆಗೆ ಭದ್ರಾ ವೈಲ್ಡ್ ಲೈಫ್. ಇದು ಉಮ್ಳೆಬೇಲ್ ರೇಂಜ್, ಉಮ್ಳೆಬೇಲ್ ರೆಗ್ಯುಲರ್ ರೇಂಜ್. ಹೌದಾ? ಆನೆಗಳು ಕ್ರಾಸ್ ಮಾಡಿ ಇಲ್ಲಿ ಬಂದು ಇಲ್ಲಿ ಬೆಳೆದಿರೋಂತ ರೈತರದ್ದು ಬೆಳೆಗಳು, ಅಡಿಕೆ, ತೆಂಗು, ಬಾಳೆ, ಕಬ್ಬು, ಭತ್ತ ಎಲ್ಲ ನಾಶ ಮಾಡ್ತೇವೆ. ನಾವು ತುಂಬಾ ಮಾಡ್ತಾ ಇದೀವಿ, ಓಡಿಸ್ತಾ ಇದೀವಿ, ಪ್ರಯತ್ನ ಮಾಡ್ತಾ ಇದೀವಿ. ಇಪಿಟಿ ಹೊಡೆದಿವಿ ಡಿಪಾರ್ಟ್ಮೆಂಟ್ ಇಂದ, ಅದು ಸೆಸ್ ಆಗ್ತಿಲ್ಲ. ಏನೋ ಮೂವ್ಮೆಂಟ್ ಮಾಡ್ತೇವೆ. ಅದನ್ನ ಜನ ಮತ್ತೆ ಪಬ್ಲಿಕರ್ಸ್ ಮತ್ತೆ ಪೊಲಿಟಿಕಲ್ ಎಲ್ಲರೂ ಹೇಳಿ, ಇಲ್ಲ ಇದಕ್ಕೊಂದು ಶಾಶ್ವತ ಪರಿಹಾರ ಆಗ್ಬೇಕು ಅಂತ ಹೇಳೋದಕ್ಕೆ ಇದು ಹೊಸದಾಗಿ ಬೇರೆ ಔಟ್ ಆಫ್ ಎಲ್ಲೆಲ್ಲ ಮಾಡಿದ ವರ್ಕ್ ನ ಸೋಲಾರ್ ಟೆಂಟಕಲ್ ಫೆನ್ಸಿಂಗ್ ಅಂತೇಳಿ ಹೊಸದು. ಸೋಲಾರ್ ಟೆಂಟಾಕಲ್ ಫೆನ್ಸಿಂಗ್ ಅಂತ ಅಂದ್ರೆ ಇವಾಗ ಮೊದ್ಲು ನಾರ್ಮಲ್ ಆಗಿ ಬೇಲಿ ಮಾಡ್ತಿದ್ರು ಸಿಪಿಟಿ ಮಾಡ್ತಾ ಇದ್ವು, ಎಲ್ಲ ಇಪಿಟಿ ಮಾಡುದು, ಸಿಪಿಟಿ ಮಾಡುದು, ಸೋಲಾರ್ ಫೆನ್ಸಿಂಗ್ ಮಾಡುದು, ಬಟ್ ವರ್ಕೌಟ್ ಆಗಿಲ್ಲ. ಈಗ ಇದು ಹೊಸದಾಗಿ ಇದು ಹೇಗೆ ವರ್ಕ್ ಆಗುತ್ತೆ ಸರ್ ಇದು? ಅಲ್ಲ, ಓಕೆ, ಸೋಲಾರ್ ಇಂದ ಚಾರ್ಜ್ ಆಗುತ್ತೆ. ಇದ್ರಲ್ಲಿ ಪವರ್ ಇರುತ್ತಾ? ಪವರ್ ಇರುತ್ತೆ, ಸೋಲಾರ್ ಪವರ್ ಇರುತ್ತೆ. ಆನೆ ಇದಕ್ಕೆ ಟಚ್ ಮಾಡಿದಾಗ ಶಾಕ್ ಹೊಡೆದು ಎಷ್ಟು ಪವರ್ ಇರ್ತದೆ ಸರ್ ಇದರಲ್ಲಿ? ಅಂದಾಜು ಎಷ್ಟು ವೋಲ್ಟ್ ಪವರ್? ವೋಲ್ಟ್ ಇರುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಆನೆಗೆ ಎಷ್ಟು ಬೇಕಷ್ಟಿದೆ. ಸಾಮಾನ್ಯ ಜನರಿಗೆ ಅದು ಟಚ್ ಆದ್ರೆ ಬಹಳ ಎಫೆಕ್ಟ್ ಇರ್ತದೆ. ಬಟ್ ಅಲ್ಲ, ಹೇಗೆ ಡೇ ಟೈಮ್ ಅಲ್ಲಿ ಆನ್ ಮಾಡ್ಬೇಕಂತ ನಾವು ರಾತ್ರಿ ಟೈಮ್ ಫೋರ್ಸ್ ಮಾಡ್ಬೇಕಂತ ಪ್ರಸಾದಿಗೋಸ್ಕರ ಬೆಳೆ ಹಾಳಾಗ್ತದೆ. ನಾವು ಅದಕ್ಕೆ ಮಾಡ್ತಾ ಇದೀವಿ. ಓಕೆ 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 ಓಕೆ. ಇಪಿಟಿ ಬದಲು DF ಆರ್ಡರ್ ಅಂತಾನೆ ಮಾರೇಫಗಳು ಅವ್ರು ಹೆಂಗ್ ಹೇಳ್ತಾರೋ ಅವ್ರ ಬಗ್ಗೆ ನಾವು ಮಾಡ್ತಾ ಇದೀವಿ. ಜಸ್ಟ್ ನಾವು ಓಕೆ ಸರ್. ಓಕೆ ಓಕೆ. ಈ ರಾತ್ರಿ ಇಷ್ಟು ಟೀಮ್ ಎಲ್ಲ ಈಗೇನ್ ನಡೀತಾ ಇದೆ ಸರ್? ಆಕ್ಚುಲಿ ಇವಾಗ ಈ ಕಾಮಗಾರಿ ಇನ್ನೂ ಪೂರ್ತಿಗೊಂಡಿಲ್ಲ. ಕಾಮಗಾರಿ ಈಗ ಪ್ರಗತಿಯಲ್ಲಿದೆ, ಇನ್ನು ಪ್ರಗತಿಯಲ್ಲಿದೆ. ಹಾಗಾಗಿ ಇನ್ನೂ ಇದಕ್ಕೆ ಚಾರ್ಜ್ ಕೊಟ್ಟಿಲ್ಲ ಬೇಲಿಗೆ. ಬೇಲಿ ಇನ್ನೂ ಚಾರ್ಜ್ ಆಗಿಲ್ಲ. ಕಾಮಗಾರಿ ನಡೀತಾ ಇದೆ. ಅಲ್ಲಿ ಸ್ವಲ್ಪ ಎಲ್ಲ ಹಿಡುವಳಿ ಜಮೀನುಗಳು ಬರ್ತವೆ, ಸ್ವಲ್ಪ ನಮ್ಮ ಅರಣ್ಯ ಪ್ರದೇಶನೂ ಬರುತ್ತೆ. ಅಲ್ಲೆಲ್ಲಾನು ಮಾಡ್ಕೊಂಡ್ ಬರೋದ್ರಿಂದ ಸ್ವಲ್ಪ ಕಾಮಗಾರಿಯಲ್ಲಿ ವಿಳಂಬನ ಆಗ್ತಾ ಇದೆ. ಯಾಕಂದ್ರೆ ಜನರು ಒಬ್ಬೊಬ್ರು ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ. ಹಾಕ್ಬೇಡ್ರಿ ನೀವು, ನಮ್ ದೂರದಾಗ ಆಗ್ತೀರಾ ಬಿಲ್, ನೀವು ಸೋಲಾರ್ ಆಗ್ತೀರಾ ಅಂತ ಕೆಲವು ಅಬ್ಜೆಕ್ಷನ್ ಕೂಡ ಇದೆ. ನಾವು ಇಲ್ಲಪ್ಪ, ನಿಮ್ಗೋಸ್ಕರ ಮಾಡ್ತಾ ಇದ್ರು, ನಮ್ ಇಲಾಖೆಗೋಸ್ಕರ ಮಾಡ್ತಾ ಇರಲ್ಲ, ರೈತರಿಗೋಸ್ಕರ ಮೋಟಿವೇಟ್ ಮಾಡಿ ಅವ್ರನ್ನ ಎಷ್ಟು ಮೂವ್ಮೆಂಟ್ ಬಟ್ ಅದೇ ಈಗ ಚಾರ್ಜ್ ಆಗೋಕೆ ಮೊದಲು ಇನ್ನೂ ಆನೆಗಳ ಮೂವ್ಮೆಂಟ್ ಇದೆ. ಹಾಗಾಗಿ ಈಗ ಪ್ರೆಸೆಂಟ್ ಆನೆಗಳು ಬರ್ತಿದಾವ ಈ ಪ್ಲೇಸ್ ಅಲ್ಲಿ. ಅದಕ್ಕೆ ನೀವೇನು ಈಗ ಸರ್ ಈಗ ನಾವು ಅಲ್ಲಲ್ಲಿ ಟೀಮ್ ಮಾಡ್ಕೊಂಡು ಅಲ್ಲಲ್ಲಿ ಬೆಂಕಿ ಹಾಕೊಂಡು, ಅಂದ್ರೆ ಎವ್ರಿ ದಿನ ಪ್ರತಿದಿನ ಸ್ಟಾಫ್ ಇದು ರೆಡಿ ಆಗೋವರೆಗೂ ಆನೆಗಳು ಬರ್ದೇ ಇರೋಕೆ ಅಥವಾ ರೈತರಿಗೆ ತೊಂದರೆ ಆಗದೆ ಇರೋ ತನಕ ಪ್ರತಿದಿನ ರಾತ್ರಿ ಇಲ್ಲಿ ಟೆಂಟ್ ಹಾಕಿರ್ತೀರಾ? ಯಾರೆಲ್ಲ ಇರ್ತಾರೆ ಸರ್ ಇಲ್ಲಿ? ಗಸ್ತು ತಿರುಗೋದ ರೀತಿಯಲ್ಲಿ. ಓಕೆ ಸರ್, ಯಾರೆಲ್ಲ ಇರ್ತೀರಾ ಈ ಟೀಮ್? ಎಲ್ಲರೂ ಇರ್ತೀವಿ ಸ್ಟಾಫ್. ನಮ್ಮ RF, DRF, ಗಾರ್ಡ್ಸ್, ವಾಚರ್ಸ್ ಎಲ್ಲ. ಸಕ್ರೆಬೈಲ್ ಆನೆ ಮಾತ್ರ. ಸಕ್ರೆಬೈಲ್ ಆನೆ ಬಿಡೋದ್ರಿಂದ ಸ್ವಲ್ಪ ಆನೆ ಬಗ್ಗೆ ಅವ್ರಿಗೆ ಪ್ರಿಪೇರ್ ಆಗಿರ್ತಾರೆ, ಅದು ಗೊತ್ತಿರುತ್ತೆ. ಆನೆ ಹೆಂಗ್ ಹೋಗುತ್ತೆ, ಹೆಂಗ್ ಬರುತ್ತೆ, ಮೂವ್ಮೆಂಟ್ಸ್ ಎಲ್ಲ. ಓಕೆ ಓಕೆ. ಟೀಮ್ ಇದೆ, ಅವ್ರ ಟೀಮ್ ಇದೆ, ನಮ್ಮ ಟೀಮ್ ಇದೆ. ಸರ್ ದಯಮಾಡಿ ಅವ್ರನ್ನ ಒಂಚೂರು ಮುಂದೆ ಬರ್ಬೋದು ಸರ್. ಸರ್ ಬನ್ನಿ ಸರ್. ನಮಸ್ಕಾರ. ಆನೆ ಮಾವುತರು ನೀವು ಎಲ್ಲಿ ವರ್ಕ್ ಮಾಡ್ತಿದ್ರಿ ಗುರುಗಳೇ? ಶಕ್ರವೇಲ್ ಕ್ಯಾಂಪು, ಗಾಂಜೂರ್ ಆನೆ ಮಾವುತರು. ಇಲ್ಲಿ ಏನ್ ಕೆಲಸ ಸರ್ ನಿಮ್ಗೆ? ಸರ್, ಇಲ್ಲಿ ಆನೆ ದಾಂಡ್ಲಿ ಬಹಳ ಆಗಿದೆ, ರೈತರಿಗೆ ತೊಂದರೆ ಕೊಡ್ತಾ ಇದಾವೆ, ಮತ್ತೆ ತೋಟ ಜಮೀನೆಲ್ಲ ಹಾಳು ಮಾಡ್ತಾ ಇದಾವೆ.
ಅಲ್ಲಿಂದ ಅಲ್ಲಿಗೆ ನಮ್ ಕರೆ ಕಳ್ಸ್ಕೊಂಡ್ಯಾರೆ. ಅದು ಓಡಿಸೋ ತನಕ ಇದೆಲ್ಲ ಕಲೆಕ್ಷನ್ ಕೊಡೋ ತನಕ ಅದೆಲ್ಲ ನಮ್ದೇ ಜವಾಬ್ದಾರಿ. ಗೊತ್ತಾಗುತ್ತೆ ಆನೆ ಬರೋದು, ಆನೆ ಬರೋದು ಆ ಟ್ರೆಕ್ಕಿಂಗ್ ಇರುತ್ತಲ್ಲ, ಮಾಡ್ಕೊ ಬರೋದು, ಲಗ್ಗೆ ಹಾಕೋದು, ಹೆಜ್ಜೆ ಎಲ್ಲ ಫಾಲೋ ಮಾಡಿ, ಅದೇ ಫಾಲೋ ಮಾಡ್ಕೊಂಡು ದಿವಸ ಫಾಲೋ ಮಾಡೋದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆನೆ ಬರ್ತಿರೋದು, ಆನೆ ಇವತ್ತು ಬರ್ಬೋದು. ಗೊತ್ತಾಗುತ್ತೆ. ಕೂತ್ಯಾರಲ್ಲಿ ಎಲ್ಲಿ ಮರದ ಮೇಲೆ ಮಚಾನ್ ಮಾಡ್ಕೊಂಡು ಒಂದಿಬ್ರು ನಿಮ್ಮವ್ರು ಇದಾರೆ, ಮರದ ಮೇಲೆ ಕೂತಿದ್ದಾರೆ. ಆನೆ ಬರೋ ದಾರಿಯಲ್ಲಿ ಆನೆ ಕ್ರಾಸ್ ಇಲ್ಲಿ ಕಂದಕ ಇದೆ, ಆನೆ ಇರುವ ಕಂದಕ ಇದೆ. ಕೆಲವೊಂದ್ ಪಾಯಿಂಟ್ ಅಲ್ಲಿ ಏನೋ ಸ್ವಲ್ಪ ಬಂಡೆ ಬಂದಿರೋದು ಅದು ಇದಲ್ಲಿ ಸ್ವಲ್ಪ ವೀಕ್ ಪಾಯಿಂಟ್ಸ್ ಇದಾವೆ. ಆ ವೀಕ್ ಪಾಯಿಂಟ್ಸ್ ಅಲ್ಲಿ ಏನೋ ಆನೆ ಕ್ರಾಸ್ ಆಗ್ತಿದಾವಲ್ಲ, ಆ ಕಡೆ ಎಲ್ಲಾನು ನಾವು ಕಾಯ್ತಾ ಇದೀವಿ. ಅದೇ ರೀತಿ 21 ಆನೆ ಇದೆ ನಮ್ ಕ್ಯಾಂಪ್. ಸಮಸ್ಯೆ ಆಗಲ್ಲ. ಓಕೆ ಸರ್, ಒಂದ್ ನಿಮಿಷ ಸರ್. ಈಗ ನೀವು ಆನೆಯನ್ನ ಬರೋದೇನೋ ಕಂಡು ಹಿಡಿತೀರಾ, ಅಲ್ಲಿ ಅವರು ಫಸ್ಟ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನಂತರದಲ್ಲಿ ಹೇಗೆ ಅದನ್ನ ಓಡಿಸ್ಲಿಕ್ಕೆ ಪ್ಲಾನ್ ಮಾಡ್ತೀರಾ ಅಥವಾ ಏನ್ ಮಾಡ್ತೀರಾ? ಹೇಗೆ ಏನಂದ್ರೆ ಅದು ಸರ್ ತಕ್ಷಣ ಮುಂದ್ಗಡೆ ಬಂದ್ರೆ ಬೆಡ್ ಫೈರ್ ಮಾಡ್ತೀವಿ. ಬೆಡ್ ಫೈರ್ ಮಾಡಿ ಜಮೀನಿಗೆ ಹೋಗ್ದಂಗೆ ಈ ಕಡೆನೆ ಬರ್ಬೇಕು. ಓಕೆ ಓಕೆ ಓಕೆ. ಎಲ್ಲ ಪಟಾಕಿ ಅಥವಾ ಏರ್ ಫೈರ್ ಮಾಡೋದು, ಹಲಿಗೆ ಬರ್ಸೋದು ಎಲ್ಲದು ಮಾಡ್ಕೊಂಡು ಒಂದ್ ಕಡೆಯಿಂದ ಆನೆ ಹೋಗ್ಬಾರ್ದು. ತೊಂದ್ರೆ ಪೂರ್ತಿ ಭದ್ರಾ ವೈಲ್ಡ್ ಲೈಫ್ ಇಂದ ಬರ್ತಿರೋದು ಆನೆ ಅನ್ಕೋತೀನಲ್ಲ. ಇದೆಲ್ಲ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಮೈನ್ ನಮ್ಗೆ ಆನೆನೇ ಸಮಸ್ಯೆನಾ ಅಥವಾ ಬೇರೆ ಬೇರೆ ಕಾಡು ಪ್ರಾಣಿಗಳಿಂದ? ಆನೆ 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 ಬೇರೆ ಪ್ರಾಣಿಗಳ ಕಾಟನೂ ಇದೆ, ಬಟ್ ಆನೆಗಳು ಏನು ಲೂಟಿ ಮಾಡ್ತಿದಾವಲ್ಲ ಅಷ್ಟು ಲೂಟಿ ಯಾವ್ದು ಮಾಡ್ತಾ ಇಲ್ಲ. ಸರಿ, ಬಾಳೆ ಗಿಡ ಸಿಕ್ಬಿಟ್ರೆ ಇನ್ನೂ ಜಾಸ್ತಿ ಹಾನಿ ಮಾಡ್ತವೆ. ತೆಂಗಿನ ಗಿಡ, ಭತ್ತ ಬಹಳ ಲೂಟಿ ಮಾಡ್ತವೆ. ಆನೆನೇ ಮೇನು ಸರ್. ರೈತರು ಆನೆ ಏನಾದ್ರೂ ಜಾಸ್ತಿ ಬೇರೆ ಪ್ರಾಣಿಗಳಿಗಿಂತ ಆನೆ ರೈತರಿಗೆ ಹಾನಿ ಮಾಡೋ ಪ್ರಮಾಣ ಜಾಸ್ತಿ ಇರ್ತದೆ. ಎಸ್ ಎಸ್ ಎಸ್. ಯಾವುದೇ ಮನುಷ್ಯನಿಗೆ ಯಾವ್ದು ಹಾನಿ ಆಗಿಲ್ಲ. ಮನುಷ್ಯರಿಗೆ ಇಲ್ಲಿ ಯಾವ್ದು ತೊಂದರೆ ಆಗಿಲ್ಲ. ಓಕೆ ಓಕೆ ಓಕೆ. ಇಲ್ಲ ಸರ್, ಈ ನಮ್ಮ ಮಲೆನಾಡಲ್ಲಿ ಆನೆ ಗಲಾಟೆ ತುಂಬಾ ಆಗಿದೆ. ಇದು ಮೊನ್ನೆ ಸೆಷನ್ ಅಲ್ಲಿ ಕೂಡ ಆಯ್ತು. ಮೊನ್ನೆ ಕಡೂರ MLA ಅವರಿಗೂ ಕೂಡ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಊರಿಗೆ ಹೋದಾಗ ಸಖತ್ತೆಲ್ಲ ತೊಂದರೆ ಆಯ್ತು. ನಾನು ಅದಕ್ಕೋಸ್ಕರ ನೀವು ಸಿಕ್ಕಿದಾಗ ನಾನು ಮಾತಾಡ್ತೇನೆ ಸರ್, ಏನಾಗ್ತಿದೆ ಸರ್, ಹೆಂಗೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೆಲ್ಲ ನಿಲುವುಗಳನ್ನ ಹೊಂದ್ತಾ ಇದೆ. ಎಸ್ ಎಸ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದೌದು, ನೀವು ಕಾಯ್ತಾ ಇದ್ದವರು. ಪುರ ಆಸ್ತಾ ಹೋದ್ರೆ ಹಿಂಡ್ಗಟ್ಲೆ ಇದಾವೆ, ಹಾಲ್ದೂರ್ ಕುಂದೂರ್ ಹೋದ್ರೆ ಅದು ಹಿಂಡ್ಗಟ್ಲೆ ಆನೆ. ಗಂಡಾನೆ ಸೇರ್ಕೊಬಿಟ್ರೆ ಒಂದಕ್ಕೊಂದು ಅದು ಡಿವೈಡ್ ಆಗ್ಬಿಡ್ತಾವ ಬೇಗ. ಒಂದು ಮದದ ಆನೆ ದೊಡ್ಡದ್ ಮದ ಆಗ್ಬಿಟ್ರೆ ಹತ್ತಾನೆ ಅದ್ರ ಪಕ್ಕ ಯಾವ್ದು ಹೋಗಲ್ಲ, ಎಲ್ಲ ಡಿವೈಡ್ ಆಗ್ಬಿಡ್ತಾವ. ಅವ್ನು ನೋಡಿತಾನೆ ಅದ್ರ ಹತ್ರ ಹೋಗೋದ್ ಬೇಡ ಅಂತ ಎದರ್ಕೊಂಡು ಬೇರೆ ಬೇರೆ ಸಪ್ರೇಟ್ ಅದಕ್ಕೆಲ್ಲ ಹಾಡ್ಕೊಳ್ಳೋದು. ಸರ್, ನೀವು ಎಷ್ಟು ವರ್ಷದಿಂದ ಮಾವುತರಾಗಿದ್ದೀರಾ? ಸರ್, ಕೆಲ್ಸಕ್ಕೆ ಸೇರಿ 21 ವರ್ಷ ಆಯ್ತು. 21 ವರ್ಷದಿಂದ ಮಾವುತರಾಗಿದ್ದೀರಾ. ಆನೆಯ ಪ್ರತಿ ಚಲನವಲನಗಳು ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಈಗ ನಮ್ಮಲ್ಲಿ ಮೊನ್ನೆ ಮೂಡಿಗೆರೆಯಿಂದ ಒಂದು ಆನೆ ಹಿಡ್ಕೊಂಡ್ ಬಂದ್ಯಾರೆ, ಎಲ್ಲ ಬಳಸ್ತಾ ಇದೀವಿ. ನಾಳೆ ನಾಡದಲ್ಲಿ ಇನ್ನೊಂದು ಬರುತ್ತೆ. ಆನೆ ಪಳಗಿಸ್ತಾರೆ. ಈಗ ಹಿಡ್ದಿದ್ದ ಆನೆಯಲ್ಲಿ ಸಕ್ಕರೆ ಬೆಲೆ ತಗೊಂಡ್ ಹೋಗ್ತೀರಾ? ಇಲ್ಲೆಲ್ಲಾದ್ರೂ ಹಿಡ್ದಿದ್ರ ಈ ಹಿಂದೆ ಯಾವ್ದಾದ್ರು? ಈ ಭಾಗದಲ್ಲಿ ಎಲ್ಲೂ ಪ್ರಾಣಿ ಅಲ್ಲಿಂದ ಒಂದ್ 2-3 ಹೊಡೆದಿದ್ದು. ಹಾಸನ, ಶಕಲೇಶ್ಪುರ ಮತ್ತೆ ದುರ್ಗದಿಂದ ಹಿಡ್ಕೊಂಡ್ ಬಂದಿದೀವಿ. ಬೇರೆ 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 ಕಡೆಯಿಂದ ಹಿಡ್ಕೊಂಡ್ ಬರ್ತಾರೆ. ಮತ್ತೆ ದುಬಾರಿ ಕಡೆ ಹೋಗ್ತವೆ, ಮತ್ತಿಗೋಡು, ದುಬಾರಿ, ಬಂಡೀಪುರ, ರಾಂಪುರ ಆ ಕಡೆ ಎಲ್ಲ ಹೋಗ್ತವೆ. ನೈಟ್ ಫುಲ್ ಇರ್ತೀರಾ ಸರ್? ನೈಟ್ ಎಲ್ಲ ಲೇಟ್ ನೈಟ್ ಓಕೆ. ಎವ್ರಿ ಡೇ ಸ್ಟಾಪ್ ಚೇಂಜ್ ಆಗ್ತಾ ಇರ್ತಾರೆ. ಹೌದು, ಆನೆ ಕೆಲಸ ಬಹಳ ಕಷ್ಟದ ಕೆಲಸ. ಮತ್ತೆ ಚೂರು ಯಾಮಾರ್ಬಿಟ್ರೆ ಹೋಗ್ಬಿಡುತ್ತೆ. ಸರ್ ಪ್ಲೀಸ್ ಬನ್ನಿ ಸರ್, ಮುಂದೆ ಹಿಂದೆ ಆಗಿದೆ ಅನ್ಕೋತೀನಿ. ಓಕೆ, ನಾವು ಒಳ್ಳೇದ್ ಮಾಡ್ತೇವೆ ನಾವು. ಎಸ್ 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 ಎಸ್, ಕರೆಕ್ಟ್ ಕಾಣ್ತಾ ಇದೆ ಸರ್. ಈ ರೀತಿಯಾಗಿ ರಾತ್ರಿ ಹೊತ್ತು ಲೈಟ್ ಅಲ್ಲಿ ಆನೆಗಳಿಗೆ ಇದು ಗೊತ್ತಾಗಲ್ಲ ಸರ್? ಇದು ಕೇಬಲ್ ಇದು? ಹಾ 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 ಹಾ. ಓಕೆ ಓಕೆ ಓಕೆ. ಹಾ 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 ಹಾ. ಓ, ಈ ಕಂಬದಲ್ಲೂ ಕರೆಂಟ್ ಇರುತ್ತೆ ಸರ್? ಅದು ಎಲ್ಲಿ ಚಾರ್ಜರ್ ಪಾಯಿಂಟ್ ಆತರ ಏನಾದ್ರು ಇರುತ್ತಾ? ಓಕೆ ಓಕೆ ಓಕೆ. ಒಂದು ಬ್ಯಾಟ್ರಿ 4 ಕಿಲೋಮೀಟರ್ ಚಾರ್ಜ್ ಆಗುತ್ತೆ. ಓಕೆ 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 ಓಕೆ. ಹೌದೌದು, ಇದು ಯಾರೋ ಒಂದು ಸೀರಿಯಲ್ ಸೆಟ್ಟಿಗೆ ಹಾರ ಹಾಕಿಟ್ಟಂಗಿದೆ. ಆನೆ ಮೋಸ ಮಾಡಕ್ಕಾಗಲ್ಲ ಅಂತ ಮೋಸ ಮಾಡ್ಬಿಟ್ಟು ಎಲ್ಲದರಲ್ಲೂ ಇರುತ್ತಲ್ಲ, ಅದು ಈ ಬಿಟ್ಟು ಹಾ. ಎಸ್ ಎಸ್. ಮೂವ್ಮೆಂಟ್ ಮಾಡಕ್ಕೆ ಆಗಲ್ಲ.
ಸರ್ ಆನೆ ಸಾಯುವಂತದ್ದು ಏನಾಗಲ್ಲ, ಇಲ್ಲ ಅಷ್ಟು ವಾಪಸ್ ಓಡೋಗ್ಬಿಡುತ್ತೆ, ಅಷ್ಟು ಪವರ್ ಇರಲ್ಲ. ಅದೇ ಅಲ್ಲ, ಯಾಕಂದ್ರೆ 700 ವೋಲ್ಟ್ ಅಂತಂದ್ರೆ ಹೆಚ್ಚು ಕಮ್ಮಿ ವಾಪಸ್ ಹೋಗ್ಲಿ ಅಂತ ಯಾವ ಪ್ರಾಣಿ ಸಾಕ್ತಾರೆ ನಾವು ಒಂದು ಈ ರೀತಿ ಕಂದಕಗಳನ್ನು ದಾಟುವಂತ ಕಾರ್ಯ ಮಾಡ್ತವೆ. ಅದನ್ನ ದಾಟಿ ಇನ್ ಕೇಸ್ ಆಫ್ ಮೇಲ್ ಬಂದ್ರು ಕೂಡ ಎಸ್ ಸರ್ ಓಕೆ. ಎಲ್ಲೂ ಕೂಡ ಆನೆ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅನ್ಕೋತೀನಿ. ವಾಪಸ್ ಕಾಡಿಗೆ ಒಂದ್ಸಲ ಹೊಡೆದ ತಕ್ಷಣ ಆನೆ ಈ ಕರೆಂಟ್ ಏನಾದ್ರು ಹೊಡೆದ ತಕ್ಷಣ ಶಾಕಿಗೆ ಏನಾದ್ರು ಬೇರೆ ತರ ರಿಯಾಕ್ಟ್ ಮಾಡೋದು ಏನಾದ್ರು ಸಾಧ್ಯತೆ ಇದೆಯಾ? ಕಿರ್ಚೋದು ಆ ತರದ್ ಏನಾದ್ರು ಇರುತ್ತಲ್ಲ, ಮತ್ತೆ ಬರಲ್ಲ ಈ ಸವಾಸ ಬೇಡಪ್ಪ ಇಲ್ಲಿ ಈ ತರದೇನೋ ಐತೆ ಅಂತ ಹೇಳಿ ಬೇರೆ ದಾರಿ ಹಿಡಿಯುತ್ತೆ. ಸರ್ ಈ ತರ ಸಿಸ್ಟಮ್ ಬೇರೆ ಎಲ್ಲೆಲ್ಲಿದೆ ಸರ್? ಇದು ನಾಗರಹೊಳೆ ಮತ್ತೆ ಮೂಡಿಗೆರೆ ಈ ಕಡೆ ಭಾಗದಲ್ಲೆಲ್ಲ ಮಾಡಿದಾರೆ ಮೊದಲು, ಅದೆಲ್ಲ ಸಕ್ಸಸ್ ಆಗಿದೆ. ಅದೇ ಸಕ್ಸಸ್ ಆಗಿರೋದ್ರಿಂದಾನೇ ಇಲ್ಲೂ ಈ ತರ ಪ್ರಾಜೆಕ್ಟ್ ಅನ್ನ ಮಾಡ್ಬೋದು ಅಂತ ಇಲ್ಲಿ ನಮ್ ಚಿಕ್ಕಮಗಳೂರಲ್ಲಿ ಇದ್ ಬಿಟ್ರೆ ಬೇರೆ ಎಲ್ಲೆಲ್ಲಿದೆ? ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಮಾಡಿದ್ದಾರೆ. ಓಕೆ 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 ಸರ್ ಬಹಳ ಒಳ್ಳೆ ಪ್ಲಾನ್ ಸರ್ ಇದು. ನಿಜವಾಗ್ಲೂ ಈ ತರ ಆನೆ ಗಲಾಟೆಗಳು ಇರಲ್ಲಿ ರೈತರಿಗೋಸ್ಕರ. ಆಮೇಲೆ ಏನ್ ಗೊತ್ತಾ ಸರ್, ಇದಕ್ಕೆ ಯಾವ್ದೋ ಕರೆಂಟ್ ಬೇಡ, ಸೋಲಾರ್ ಆಗಿರೋದ್ರಿಂದ ಹಗಲಿಡಿ ಚಾರ್ಜ್ ಆಗುತ್ತೆ, ರಾತ್ರಿ ಹೊತ್ತು ಈಸಿಯಾಗಿ ಕರೆಂಟ್ ಪವರ್ ಇರ್ತದೆ. ಸರ್ ಇದು ಈ ಕಂದಕವನ್ನು ಹೊತ್ತುತ್ತಾವ ಸರ್ ಆನೆಗಳು? ಅದಕ್ಕೆ ಈ ಪಿಡಿಯನ್ನು ಎಲಿಫೆಂಟ್ ಪ್ರೂಫ್ ಫೆನ್ಸ್ ಅಂತ ಹೇಳ್ತಾರೆ. ಎಸ್ ಆನೆಗೋಸ್ಕರನೇ ಈ ರೀತಿ ಕಂದಕಗಳನ್ನ ನಿರ್ಮಾಣ ಮಾಡಿದ್ದು. ಈಗ ಕೆಲವೊಂದ್ ಭಾಗದಲ್ಲಿ ಎಲ್ಲಾ ಕಡೆನೂ ಇದೇ ತರ ಇರಲ್ಲ, ಒಂದೊಂದ್ ಭಾಗ ಬಂಡೆ ಬರುತ್ತೆ, ಒಂದೊಂದ್ ಭಾಗ ಹಳ್ಳಗಳಿದಾವೆ, ಕೊರಕಲಿದಾವೆ, ಕಾಡಿಂದ ಬರುವಂತ ಹಳ್ಳಗಳಿದಾವೆ, ಎಲ್ಲ ಇದಾವೆ. ಆ ಭಾಗದಲ್ಲಿ ಒಂದ್ ಸ್ವಲ್ಪ ನಮ್ಗೆ ಏನೋ ವೀಕ್ ಪಾಯಿಂಟ್ಸ್ ಇದಾವಲ್ಲ, ಅಲ್ಲೇ ದಾಟ್ಕೊಂಡ್ ಬರುತ್ತೆ. ಅಂದ್ರೆ ಆನೆಗಳೇ ಇದಕ್ಕೆ ಮಣ್ಣು ಹಾಕೊಂಡು ಬಂದ್ಬಿಡ್ತವೆ, ಜರುಗಿಸಿ ಆ ತರ ಟ್ರೈ ಮಾಡ್ತವೆ. ಅಲ್ಲಿಗೆ ಆ ಇದಕ್ಕೆ ದಂತದಲ್ಲಿ ಹೊಡೆದು ಅದೇ ಹೇಳಿ JCB ನೋಡಿ ಈಗ ಆನೆ ಮಾಡ್ತಾ ಇದೆ ಅಷ್ಟೇ. ಸರ್ ನಿಮ್ಮ ಹೆಸರು ಸರ್? ಸುನೀಲ್ ಅಂತ. ನೈಸ್ ಸರ್. ಸರ್ ನಿಮ್ಮ ಹೆಸರು? ಸಾರಿ ದಿನೇಶ್ ಅಂತ. ಸರ್ ಸಾಹೇಬ್ರು? ಅಬ್ದುಲ್ ಕರೀಂ ಅಂತ. ನೈಸ್ ಸರ್. ಸರ್ ನಿಮ್ಮ ಹೆಸರು? ಪವನ್ ಅಂತ, ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್. ಸರಿ ಸರ್. ಸರ್ ಮಾವುತರು? ಸರ್ ನೀವು? ಓಕೆ ನೈಸ್. ಸಾಹೇಬ್ರೆ ಬನ್ನಿ ಗುರುಗಳೇ, ಯಾಕಂದ್ರೆ ಎಲ್ಲರೂ ಮನೇಲಿ ಬೆಚ್ಚಗೆ ಮಲಗುವಂತ ಸಮಯದಲ್ಲೂ ನೀವು ರೈತರಿಗೋಸ್ಕರ ಅಥವಾ ಮಲೆನಾಡನ್ನ ಉಳ್ಸಕ್ಕೋಸ್ಕರ ಶ್ರಮ ಪಡ್ತಾ ಇದಾರೆ. ಸರ್ ನಿಮ್ಮ ಹೆಸರು? ಓಕೆ, ತಮ್ಮ ಹೆಸರು ಸರ್? ವೆರಿ ನೈಸ್ ಸರ್. ನಮ್ಗೆ ಈ ಟೀಮ್ ನ ಮೀಟ್ ಮಾಡಿದ್ದು, ಈ ಟೈಮಲ್ಲಿ ನಿಮ್ ಜೊತೆ ಮಾತುಕತೆ ನಡೆಸಿದ್ದು ನಂಗೆ ಬಹಳ ಸಂತೋಷ ಆಗಿದೆ ಸರ್. ನಿಮ್ಮೆಲ್ರಿಗೂ ಒಂದ್ಸಲ ಥ್ಯಾಂಕ್ಸ್. ನಮ್ಮ ಜಮದಗ್ನಿ ಚಾನಲ್ನ ಎಲ್ಲ ವೀಕ್ಷಕರು ಈ ವಿಡಿಯೋವನ್ನ ಇಷ್ಟಪಟ್ಟಿರ್ತಾರೆ. ಈ ರೀತಿ ಒಂದು ರಾತ್ರಿಯಲ್ಲಿ ಕೆಲಸ ನಡೆಯುತ್ತೆ ಅನ್ನೋದನ್ನ ಯಾರಿಗೂ ಗೊತ್ತಿದ್ದಿಲ್ಲ. ಈ ತರದೊಂದು ಹೊಸ ಟೆಕ್ನಾಲಜಿಗಳ ಮೂಲಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಿದ್ದಿಲ್ಲ. ಎಸ್ ಅದೇ ಟೋಟಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೈತರ ಜೊತೆ ಇದ್ದಾರೆ ಅನ್ನೋದನ್ನ ಈ ಮೂಲಕ ಗೊತ್ತಾಗ್ತಾ ಇದೆ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.